ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೀವು ಶಿವಕೃಷ್ಣ ದೇಸಾಯಿ ಅವರು ಹೊರಗಡೆ ಶತ್ರುಗಳೇ ಆಗಿರ್ಬೋದು, ಆದರೆ ನನ್ನ ಸಿದ್ಧಾಂತ ಕಾರಣಕ್ಕೆ ಯಾಕೆ ನೀವು ಮನೆ ಒಳಗಡೆ ಒಂದಾಗಬಾರ್ದು? ನಿಮ್ಮ 50 ರೂಲ್ಸ್ ಆಫ್ ಗೇಮ್ಸ್ ಇರ್ಬೋದು, ಇದನ್ನು 51ನೇದು ಮಾಡ್ಕೊಳ್ಳಿ. ಯಾಕಾಗಲ್ಲ? ನಿಮಗಾಗಲ್ಲ ಅಂದರೆ ಹೇಳಿಬಿಡಿ, ನಾನು ಹೀಗೆ ಇದ್ಬಿಡ್ತೀನಿ. ನನಗೆ ಭುವನು ಬೇಡ, ಸಿದ್ಧಾಂತ ಬೇಡ. ನಿಮಗೆ ನೋವು ಕೊಟ್ಟು ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಸರಿ ಮುಳ್ಳಾನೆ, ಏನೀಗ ನೀನು ಸಿದ್ಧಾಂತನ ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಸರಿ, ನಾನು ಒಪ್ಕೊಂಡಿದ್ದೀನಿ. ಈಗ ಮನೆಗೆ ಬಾ. ನಾನು ನಿಮ್ಮಮ್ಮ ನಿನ್ನೆ ಇದನ್ನೇ ಮಾತಾಡ್ಕೊಳ್ತಾ ಇದ್ವಿ ಅಲ್ವಾ ವಿಜಯಲತಾ? ನೋಡಮ್ಮ, ನಾನು ನಿನ್ನ ತಂದೆಯಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಮಾತನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತನ್ನು ನಂಬು. ಈಗ ಮನೆಗೆ ಬಾ. ಅಮ್ಮ, ಒಂದು ನಿಮಿಷ ನನ್ನ ಜೊತೆಲಿ ಬಾ. ಅಮ್ಮ, ಅಪ್ಪ ಸಿದ್ಧಾಂತ ಜೊತೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಿಜನಾ ಅದು? ಈ ದೀಪದ ಮೇಲೆ ಪ್ರಮಾಣ ಮಾಡಿ ಹೇಳಮ್ಮ. ಈ ದೀಪ ದೇವ್ರ ಸಮಾನ, ನೀನು ದಿನ ಪೂಜೆ ಮಾಡೋ ಲಕ್ಷ್ಮಿ ಸಮಾನ. ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನು ಅಪ್ಪ ಮಾತಾಡ್ಕೊಂಡಿದ್ದು ಸತ್ಯನ? ನಾನು ಸಿದ್ಧಾಂತ ಮದುವೆ ಆಗಬೇಕು ಅಂತ? ಹೇಳಮ್ಮ. ಇಲ್ಲ ಪುಟ್ಟ, ನಿಮ್ಮಪ್ಪ ಸುಳ್ಳು ಹೇಳ್ತಾ ಇದ್ದಾರೆ. ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ನೀನು ಮನೆಗೆ ಬಂದರೆ ನಿನ್ನನ್ನು ಭುವನ್ ದಾಸ್ ಜೊತೆಗೆ ಮದುವೆ ಮಾಡೋದು. ಅಪ್ಪ, ನಿಮ್ಮ ಮಗಳು ಜೀವನ ನಾಳೆ ಏನಾದರೂ ಚಿಂತೆ ಇಲ್ಲ ನಿಮಗೆ. ನಿಮ್ಮ ಸ್ವಾರ್ಥನೇ ಮುಖ್ಯ ಅಲ್ವಾ? ನನ್ನನ್ನು ಸುಳ್ಳು ಹೇಳಿ ನಂಬ್ಸೋಕೆ ನೋಡ್ತೀರಾ? ಹೇಗೆ ಮನಸ್ಸು ಬರುತ್ತಪ್ಪ ನಿಮಗೆ? ನನ್ನನ್ನು ಮನೆಗೆ ಕರೀತಾ ಇರೋದಕ್ಕೆ ಕಾರಣ ಭುವನ್ ದಾಸ್ಗೆ ಕೊಟ್ಟು ನನ್ನನ್ನು ಮದುವೆ ಮಾಡಬೇಕು ಅಂತ.
ನಿಮ್ಮಮ್ಮ ಹೇಳಿದಾಗಂತ? ಅಮ್ಮ ಏನೂ ಹೇಳಿಲ್ಲ. ಅವ್ರ ಮೇಲೆ ನಿಮ್ಮ ಕ್ರೌರ್ಯ ತೋರಿಸ್ಬೇಡಿ. ಅಮ್ಮನ ಮೌನ ನೋಡಿ ನಾನೇ ಅರ್ಥ ಮಾಡಿಕೊಂಡೆ. ಅಪ್ಪ, ನಾನು ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ. ನೀವಿನ್ನು ಹೊರಡಿ. ನಾನಿಷ್ಟು ಕೇಳ್ಕೊಂಡ್ರು ಬರಲ್ಲ ಅಂತ ಹೇಳ್ತೀಯ? ನಾನು ಮನಸ್ಸು ಮಾಡಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿದೆಯಾ ನಿನಗೆ? ಗೊತ್ತು. ನನ್ನನ್ನು ಸಾಯಿಸ್ಬೋದು. ನಿಮ್ಮ ಕ್ರೌರ್ಯ ನಿಮಗೆ ಸಂತೋಷ ತರೋದಾದ್ರೆ ಹಾಗೆ ಮಾಡಿ. ನೀವೇ ಜನ್ಮ ಕೊಟ್ಟ ಶರೀರ ಇದು. ಸಾಯಿಸ್ಬಿಡಿ. ಹಲೋ. ಹಲೋ, ನಿವೇದಿತಾ ಮೇಡಮ್ ಅವರಾ? ಹೌದು, ನೀವು? ಮೃಣಾಲಿನಿ. ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಬಿಂಗಾ ಅವ್ರ ಮಗಳು ಮೃಣಾಲಿನಿ. ಹಾಂ, ಹೌದು. ಆದರೆ ನನಗೆ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಬಿಂಗಾ ಅವ್ರ ಮಗಳು ಅಂತ ಗುರ್ತಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಮೃಣಾಲಿನಿ ಅಷ್ಟೇ ನನ್ನ ಪರಿಚಯ. ಓಕೆ, ನೀವು ಮಿಸ್ಸಿಂಗ್ ಅಂತ ವಿಷಯ ಕೇಳಿದ್ದೆ. ಈಗ ಎಲ್ಲಿದ್ದೀರಾ? ಯಾಕೆ ಮೇಡಮ್, ನಿಮಗೆ ಗೊತ್ತಿಲ್ವಾ ನಾನು ಎಲ್ಲಿದ್ದೀನಿ ಅಂತ? ಶಿವಕೃಷ್ಣ ದೇಸಾಯಿ ಸರ್ ಮತ್ತು ಅವ್ರ ಮಗ ಸಿದ್ಧಾಂತ್ ದೇಸಾಯಿ ಅವರು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತುಂಬ ಒಳ್ಳೆ ಮಾತಾಡಿದರು. ಹಾಗಾಗಿ ನಿಮ್ಮ ಬಗ್ಗೆ ನಾನು ತುಂಬ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ, ತುಂಬ ಗೌರವ ಇಟ್ಕೊಂಡಿದ್ದೆ. ಮೃಣಾಲಿನಿ, ನೀವೇನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನಂಗೆ ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ. ಕ್ಷಮಿಸಿ ಮೇಡಮ್, ಈಗ ನನಗೆ ನಿಮ್ಮ ಬಗ್ಗೆ ಆ ಗೌರವ ಇಲ್ಲ. ಯಾಕೆ ಅಂತ ಕೇಳ್ಬೋದಾ?
ಕಾರಣ ನಿಮಗೆ ಗೊತ್ತಿರಬೇಕಲ್ವಾ? ಯಾಕೆ ಗೊತ್ತಿಲ್ವಾ? ಇಲ್ಲ. ನನ್ನ ಬಾಯಿಂದನೇ ಕಾರಣ ಕೇಳಬೇಕು ಅಂತ ಇದ್ದರೆ ಹೇಳ್ತೀನಿ ಕೇಳಿ. ನಾನೀಗ ಮಲ್ಗೆಪುರದ ಪಕ್ಕ ದೇವವನ ಅಂತ ಒಂದು ಪುಟ್ಟ ಗ್ರಾಮ ಇದೆಯಲ್ಲ, ಆ ಗ್ರಾಮದಲ್ಲಿರೋ ಕಿರಣ್ಮಯಿಯವರ ಆಶ್ರಮದಲ್ಲಿದ್ದೀನಿ. ಓ ಹೌದಾ? ಮೊನ್ನೆ ನಮ್ಮ ಆಶ್ರಮಕ್ಕೆ ನಿಮ್ಮ ಪಾಂಚಜನ್ಯ ಚಾನಲಿಂದ ಇಂಟರ್ವ್ಯೂಗೆ ಬಂದಿದ್ದರು ದೇವಯಾನಿ ಅನ್ನೋರು. ಹಾಂ, ನನಗೆ ಗೊತ್ತು. ನಾನೇ ದೇವಯಾನಿನ ಅಲ್ಲಿಗೆ ಹೋಗೋಕ್ಕೆ ಹೇಳಿದ್ದು, ಮಾತಾಜಿ ಕಿರಣ್ಮಯಿ ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ. ಆದರೆ ಅವರು ಕೇವಲ ಕಿರಣ್ಮಯಿ ಮಾತಾಜಿಯವ್ರ ಬಗ್ಗೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರಲಿಲ್ಲ ಅನ್ನಿಸ್ತು. ಅಜ್ಞಾತವಾಸದಲ್ಲಿ ಇರಬೇಕು ಅಂತ ಬಯಸಿ ಮನೆ ಬಿಟ್ಟು ಬಂದಿರೋ ನನ್ನಂಥವ್ರ ಬಗ್ಗೆ ಪತ್ತೆದಾರಿಕೆ ಕೆಲಸ ಮಾಡಬೇಕು ಅಂತ ನೀವು ಚಾನಲ್ ಕಡೆಯಿಂದ ಕಳಿಸ್ದಾಗಿತ್ತು. ಮೃಣಾಲಿನಿ, ಯಾಕೆ ಇಷ್ಟೊಂದು ಒರಟಾಗಿ ಮಾತಾಡ್ತಿದ್ದೀರಾ? ನೀವು ತುಂಬ ಬುದ್ಧಿವಂತೆ, ತಿಳುವಳಿಕೆ ಇರೋರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಈ ರೀತಿಯೆಲ್ಲ ಮಾತಾಡಬಾರ್ದು. ನಿಮ್ಮ ಚಾನಲ್ ಅವರೇ ಆದ ದೇವಯಾನಿ ಅನ್ನೋರಿಂದ ನನಗೆ ಹರ್ಟ್ ಆಗಿದೆ. ಮೃಣಾಲಿನಿ, ಏನಾಯಿತು ಅಂತ ನೀವು ಬಿಡಿಸಿ ಹೇಳಲಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಅರ್ಥ ಆಗೋದಿಲ್ಲ. ಹೇಳ್ತೀನಿ. ಮೊನ್ನೆ ದೇವಯಾನಿ ಅನ್ನೋರು ಕಿರಣ್ಮಯಿ ಮಾತಾಜಿಯವರ ಇಂಟರ್ವ್ಯೂ ಮಾಡೋದಕ್ಕೆ ಆಶ್ರಮಕ್ಕೆ ಬಂದಿದ್ದರು. ಅವ್ರು ಬಂದಾಗ ನಾನು ಆಶ್ರಮದಲ್ಲಿರೋದನ್ನು ಗಮನಿಸಿದ್ದಾರೆ. ಹೇಗೋ ನಾನು ಅವ್ರನ್ನ ಅವಾಯ್ಡ್ ಮಾಡಿದೆ. ಆದರೆ ಅವರು ಹೋಗಿ ನನ್ನನ್ನು ಇಲ್ಲಿ ನೋಡಿರೋದನ್ನ ನಮ್ಮ ತಂದೆ ತಾಯಿಗೆ ಹೇಳಿದ್ದಾರೆ. ನಮ್ಮ ತಂದೆ ತಾಯಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮೇಡಮ್ ನಾನು ಮನೆ ಬಿಟ್ಟು ಬಂದಿದ್ದು. ಅಂಥದ್ರಲ್ಲಿ ದೇವಯಾನಿಯವರು ನಾನು ಇಲ್ಲಿರೋ ವಿಷಯನ ನಮ್ಮ ತಂದೆ ತಾಯಿಗೆ ತಿಳಿಸಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇವತ್ತು ನನ್ನನ್ನು ಹುಡುಕೊಂಡು ಆಶ್ರಮಕ್ಕೆ ಬಂದಿದ್ದರು. ಅವರಿಬ್ಬರು ನನಗೆ ಬೇಡವಾದ ಸಂಬಂಧ. ಅದಕ್ಕೋಸ್ಕರನೇ ನಾನು ಮನೆ ಬಿಟ್ಟು ಬಂದಿದ್ದು. ಆದರೆ ಅವರೇ ಇವತ್ತು ನನ್ನ ಎದುರುಗಡೆ ಬಂದು ನಿಂತ್ಕೊಂಡಿದ್ರು. ನೀವೇ ಯೋಚನೆ ಮಾಡಿ. ನಾನು ತುಂಬ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೆ ಮೇಡಮ್. ದೇವಯಾನಿ ನಿಮ್ಮ ಚಾನಲ್ ಅವರು ಇಂಟರ್ವ್ಯೂ ಮಾಡೋದಕ್ಕೆ ಅವ್ರನ್ನ ನೀವೇ ಇಲ್ಲಿ ಕಳಿಸಿದ್ದು ಅಂತ ಹೇಳ್ತೀರಾ. ಸೊ ನಾನು ಹೇಳೋ ವಿಚಾರನೂ ನಮ್ಮ ತಂದೆ ತಾಯಿಗೆ ಹೇಳೋದಕ್ಕೆ ನೀವೇ ಹೇಳಿರ್ತೀರಾ ಅನಿಸುತ್ತೆ. ಯಾಕಂದರೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಚಾನಲ್ ಅವರು ಈ ರೀತಿ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಮೇಡಮ್. ಮೃಣಾಲಿನಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ದೇವಯಾನಿನ ಆಶ್ರಮಕ್ಕೆ ಕಳಿಸಿದ ನಿಜ, ಮಾತಾಜಿ ಅವರ ಇಂಟರ್ವ್ಯೂ ತಗೊಳ್ಳೋದಕ್ಕೆ. ಆದರೆ ದೇವಯಾನಿ ನಿಮ್ಮನ್ನು ಅಲ್ಲಿ ನೋಡಿದ್ದು, ಈ ವಿಚಾರನ ನಿಮ್ಮ ತಂದೆ ತಾಯಿಗೆ ಹೇಳಿದ್ದು ನನಗೆ ಯಾವುದೂ ಗೊತ್ತಿಲ್ಲ. ನೀವಿವಾಗ ಹೇಳಿದ್ರಲ್ಲ, ಆಗಲೇ ಗೊತ್ತಾಗಿದ್ದು ನನಗೆ. ಹೌದಾ? ಸತ್ಯವಾಗ್ಲೂ. ಮತ್ತೆ ದೇವಯಾನಿಯವರು ಆ ರೀತಿ ಯಾಕೆ ಮಾಡಿರಬಹುದು? ಅವ್ರ ನಂಬರ್ ಕೊಡೋಕ್ಕಾಗುತ್ತಾ ಮೇಡಮ್? ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಬೇಡ ಮೃಣಾಲಿನಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಮೃಣಾಲಿನಿ, ನಿಮ್ಮ ತಂದೆ ತಾಯಿ ಆಶ್ರಮಕ್ಕೆ ಬಂದಿದ್ರು ಅಂದ್ರಲ್ಲ, ಅವ್ರ ಜೊತೆ ನೀವು ಮನೆಗೆ ಬಂದಿಲ್ವಾ? ಇಲ್ಲ, ಅವರೇನೋ ತುಂಬ ಒತ್ತಾಯ ಮಾಡಿದ್ರು, ಬೇಡ್ಕೊಂಡ್ರು. ಆದರೆ ನಾನು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಜೊತೆ ಬರಲ್ಲ ಅಂತ ವಾಪಸ್ ಕಳಿಸ್ದೆ. ಎನಿವೆ, ಸಾರಿ ಮೇಡಮ್, ನಾನು ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ. ಇಟ್ಸ್ ಓಕೆ. ಸರಿ ಮೇಡಮ್, ಫೋನ್ ಇಡ್ತೀನಿ. ನೀವು ಒಂದು ಚಾನಲ್ಗೆ MD. ನಿಮ್ಮ ಟೈಮು ತುಂಬ ಪ್ರೀಷಿಯಸ್ ಅಂತ ಗೊತ್ತು. ಸರಿ, ನಮಸ್ಕಾರ. ಸರಿ, ಬಾಯ್.
ಹಲೋ, ಹೇಳಿ ನಿವೇದಿತಾ. ದೇವ್ಯಾನಿ, ನಿಮ್ಮಿಂದ ನನಗೊಂದು ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಯಾವ ವಿಚಾರವಾಗಿ? ಮುಖ್ಯಮಂತ್ರಿ ಬಿಂಗಾ ಅವ್ರ ಮಗಳು ಮೃಣಾಲಿನಿ ವಿಚಾರವಾಗಿ. ಮೃಣಾಲಿನಿ ಅವ್ರ ವಿಚಾರವಾಗ ಏನು? ಇಷ್ಟು ದಿನ ಮೃಣಾಲಿನಿ ಅವರು ಕಿರಣ್ಮಯಿ ಅವರ ಆಶ್ರಮದಲ್ಲಿದ್ದರಂತೆ. ನೀವು ಮೊನ್ನೆ ಕಿರಣ್ಮಯಿ ಅವ್ರ ಇಂಟರ್ವ್ಯೂ ತಗೊಳಕ್ಕೆ ಹೋದಾಗ ಅವರನ್ನು ನೋಡಿದ್ರಂತೆ, ಹೌದಾ? ಹೌದು. ನೀವು ಮೃಣಾಲಿನಿ ಅವ್ರನ್ನ ಅಲ್ಲಿ ನೋಡಿದ ವಿಚಾರನ ಅವ್ರ ತಂದೆ ತಾಯಿಗೆ ತಿಳಿಸಿದ್ರಂತೆ, ಅದೂ ನಿಜಾನಾ? ಹೌದು. ಆ ವಿಚಾರನ ಯಾಕೆ ತಿಳ್ಸಕ್ಕೋದ್ರಿ ದೇವ್ಯಾನಿ? ಅನಾವಶ್ಯಕವಾಗಿ ಬೇರೆಯವ್ರ ಜೀವನನ ಏರುಪೇರು ಮಾಡೋ ಬುದ್ಧಿ ಮನಸ್ಸು ನಿಮಗೆ ಯಾಕೆ ಅಂತ. ಆ ಮೃಣಾಲಿನಿ ಅವ್ರ ತಂದೆ ತಾಯಿಯಿಂದ ಕಣ್ಮರೆಯಾಗಿರ್ಬೇಕು ಅಂತಾನೆ ಆಶ್ರಮದಲ್ಲಿ ಹೋಗಿದ್ರು. ನೀವು ಅದೇ ವಿಚಾರನ ಅವ್ರ ತಂದೆ ತಾಯಿಗೆ ಹೋಗಿ ಹೇಳಿದಿರಲ್ಲ. ನಿವೇದಿತಾ, ನೀವು ತಪ್ಪು ತಿಳ್ಕೊತಿದ್ದೀರಾ. ಮೃಣಾಲಿನಿ ಮನೆ ಬಿಟ್ಟು ಹೋಗಿದ್ರಿಂದ ಬಿಂಗಾ ಅವ್ರು ಮತ್ತು ಅವ್ರ ಫ್ಯಾಮಿಲಿಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಆದರೆ ನಾನು ಅವ್ರ ಮಗಳು ಆಶ್ರಮದಲ್ಲಿರೋ ವಿಚಾರ ಅವ್ರಿಗೆ ತಿಳಿಸಿದ ಮೇಲೆ ಅವ್ರಿಗೆಷ್ಟು ಸಮಾಧಾನ ಆಯಿತು ಗೊತ್ತಾ? ಇದರಿಂದ ಮೃಣಾಲಿನಿ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿದೆ ಅಂತ ಗೊತ್ತಾ ನಿಮಗೆ? ಆಕೆ ಸೈಂಟಿಸ್ಟ್, ಬುದ್ಧಿವಂತೆ. ಅಷ್ಟು ಪ್ರೀತಿಸೋ ತಂದೆ ತಾಯಿಯಿಂದ ಅವ್ರ ಮನೆಯಿಂದ ದೂರ ಹೋಗಿದ್ದಾರೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ಪಾಪ, ಆಕೆ ಮನಸ್ಸಿಗೆ ಎಷ್ಟು ಬೇಜಾರಾಗಿತ್ತೋ ಏನೋ, ಅದಕ್ಕೆ ಹೋಗಿ ಆಶ್ರಮದಲ್ಲಿದ್ದರು. ಆದರೆ ನಿಮ್ಮಿಂದ... ನಿವೇದಿತಾ, ಒಂದು ನಿಮಿಷ. ನಾನೇನೋ ಅಪರಾಧ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಮಾತಾಡ್ತಿದ್ದೀರಲ್ಲ ನೀವು. ಮಗಳು ಕಾಣೆಯಾಗಿರೋ ತಂದೆ ತಾಯಿಗೆ ನನ್ನಿಂದ ಸಾಂತ್ವನ ಸಿಕ್ಕಿದೆ. ನಾನು ಹೇಳೋವರೆಗೂ ಅವ್ರ ಮಗಳು ಬದುಕಿದಾಳೋ ಇಲ್ವೋ ಅನ್ನೋ ಅನುಮಾನ ಆಯ್ತು ಅವ್ರಿಗೆ. ಆದರೆ ನಾನು ಅವ್ರ ಮಗಳು ಎಲ್ಲಿದ್ದಾರೆ ಅಂತ ಜಾಗದ ವಿಚಾರ ಹೇಳಿದ್ಮೇಲೆ ಅವ್ರ ಮನಸ್ಸಿಗೆ ತುಂಬ ಸಮಾಧಾನ ಆಗಿದೆ. ಮೃಣಾಲಿನಿ ಈ ರಾಜ್ಯದ ಮುಖ್ಯಮಂತ್ರಿಯವ್ರ ಮಗಳು. ಅವಳು ಕಾಣೆಯಾಗಿದ್ದಾಳೆ ಅಂದಮೇಲೆ ರಹಸ್ಯವಾಗಾದರೂ ಅವಳು ಹುಡ್ಕೋ ಪ್ರಯತ್ನ ಮಾಡಿರ್ತಾರೆ ಬಿಂಗಾ ಅವರು. ಇವತ್ತಲ್ಲ ನಾಳೆ ಪೊಲೀಸ್ಗೆ ಅವಳ ಆಶ್ರಮದಲ್ಲಿರೋ ವಿಚಾರ ಗೊತ್ತಾಗೇ ಆಗ್ತಿತ್ತು. ಆದರೆ ಪೊಲೀಸ್ ಅವ್ರ ಕಣ್ಣಿಗೆ ಬೀಳೋ ಮೊದಲೇ ಅಕಸ್ಮಾತಾಗಿ ಅವ್ರು ನನ್ನ ಕಣ್ಣಿಗೆ ಬಿದ್ದರು. ನಾನು ಅದನ್ನು ಅವ್ರ ಪೇರೆಂಟ್ಸ್ ಇನ್ಫಾರ್ಮ್ ಮಾಡಿದೆ. ನ್ಯಾಯವಾಗಿ ನೋಡಿದರೆ ಕಾನೂನು ಪ್ರಕಾರವಾಗಿ ನಾನು ಮಾಡಿದ್ದು ಸಮಾಜ ಸೇವೆ. ನೀವು ನೋಡಿದರೆ ನನ್ನಿಂದ ಮೃಣಾಲಿನಿಗೆ ಏನೋ ದೊಡ್ಡ ಅನ್ಯಾಯ ಆಯ್ತೇನೋ ಅನ್ನೋ ರೀತಿಯಲ್ಲಿ ಚುಚ್ತಿದ್ದೀರಾ. ದೇವ್ಯಾನಿ, ನಾನು ನಿಮಗೆ ಚುಚ್ಚು ಮಾತಾಡಬೇಕು ಅಂತ ಈ ರೀತಿ ಎಲ್ಲ ಹೇಳ್ತಾ ಇಲ್ಲ. ನನಗೂ ಮಾನವೀಯತೆ ಇದೆ. ನಿವೇದಿತಾ, ಪ್ಲೀಸ್, ನೀವು ನನಗೆ ಮಾನವೀಯತೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ನನಗೂ ಮಾನವೀಯತೆ ಇದೆ. ಅದಕ್ಕೆ ಮೃಣಾಲಿನಿ ಆಶ್ರಮದಲ್ಲಿರೋ ವಿಚಾರನ ಅವಳ ಪೇರೆಂಟ್ಸ್ಗೆ ಹೋಗಿ ಹೇಳಿದ್ದು. ಕಾನೂನು ಪ್ರಕಾರ ಮತ್ತು ನನ್ನ ಪ್ರಕಾರ ನಾನು ಮಾಡಿದ್ದು ಸರಿಯಾಗೇ ಇದೆ. ಫೋನ್ ಇಡ್ತೀನಿ.